ಮೊನ್ನೆ ರಾಮನವಮಿ ಅಂದು ಅಂಜನಾದ್ರಿಯಲ್ಲಿ ಹೊರಟಂತಹ ಹನುಮ ಜ್ಯೋತಿ ಇವತ್ತು ಉಡುಪಿಗೆ ಬಂದು ತಲುಪಿದೆ. ಅಂಜನಾದ್ರಿಯಲ್ಲಿ ಹನುಮನ ಮೂಲ ಪೀಠದಲ್ಲಿಟ್ಟು ವಿಶೇಷವಾದ ಪೂಜೆಯನ್ನ ಸಲ್ಲಿಸಿ ಆ ಗದೆಯನ್ನು ನಾವು ತಂದಿದ್ದೀವಿ. ಸುಮಾರು 23 kg ತನಕ ಗದೆ ಭಾರ ಇದೆ. ಶ್ರೀ ಕ್ಷೇತ್ರ ಶಂಕರಪುರದಲ್ಲಿ ಶ್ರೀ ಮುಖ್ಯಪ್ರಾಣನ 19 ಅಡಿ ಎತ್ತರದ ಏಕಶಿಲಾ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ಹನುಮ ಜನ್ಮಭೂಮಿ ಅಂಜನಾದ್ರಿಯಿಂದ ಆಗಮಿಸಿದ ಹನುಮಜ್ಯೋತಿ, ವಾನರ ಧ್ವಜ, ಹಿತ್ತಾಳೆಯ ಕೌಮೋದಕಿ ಗದೆ ಹಾಗೂ ಪಂಚಲೋಹದ ಭಗವಾನ್ ಶ್ರೀ ನಿತ್ಯಾನಂದ ಸ್ವಾಮಿಗಳ 210 kg ತೂಕದ ಪಂಚಲೋಹ ಮೂರ್ತಿ ಹಾಗೂ ಹಸಿರು ಹೊರೆಕಾಣಿಕೆಯ ಮೆರವಣಿಗೆ ನಗರದ ಜೋಡುಕಟ್ಟೆಯಲ್ಲಿ ರವಿವಾರ ಶ್ರೀ ಸಾಯಿ ಈಶ್ವರ್ ಗುರೂಜಿ ಕೇಸರಿ ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಮೊನ್ನೆ ರಾಮನವಮಿ ಅಂದು ಅಂಜನಾದ್ರಿಯಲ್ಲಿ ಹೊರಟಂತಹ ಹನುಮ ಜ್ಯೋತಿ ಇವತ್ತು ಉಡುಪಿಗೆ ಬಂದು ತಲುಪಿದೆ. ಇವತ್ತು ಉಡುಪಿಯಲ್ಲಿ ವಿಶೇಷವಾಗಿ ನಿತ್ಯಾನಂದ ಆಶ್ರಮದಲ್ಲಿ ಮಧ್ಯಾಹ್ನದೊತ್ತಿಗೆ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಿ ಇವತ್ತು ಈಗ ಜೋಡುಕಟ್ಟೆಯಿಂದ ಎಲ್ಲ ಜೊತೆಯಾಗಿ ನಾವು ಸುಭಾಷ್ ನಗರ ಹೋಗ್ತೀವಿ. ಅಲ್ಲಿಂದ ಮುಂದೆ ಶ್ರೀ ಕ್ಷೇತ್ರದವರೆಗೆ ನಾವು ಪಾದಯಾತ್ರೆಯಲ್ಲಿ ವಿಶೇಷವಾದಂತಹ ಮೆರವಣಿಗೆಯಲ್ಲಿ ಮುಂದೆ ಸಾಗ್ಲಿಕ್ಕಿದೆ. ಈ ಒಂದು ಜ್ಯೋತಿಯ ಹನುಮ ಜ್ಯೋತಿಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಸಮಸ್ತ ಹಿಂದೂ ಬಾಂಧವರು ಒಗ್ಗಟ್ಟಾಗಬೇಕು, ಏಳಿಗೆ ಆಗ್ಬೇಕು ಎಂಬ ಮಹಾಸಂಕಲ್ಪದೊಟ್ಟಿಗೆ ಈ ಲೋಕಕ್ಕೆ ಬರುವಂತಹ ಯಾವುದೇ ರೀತಿಯ ಕಂಟಕ ದುರಿತಗಳಿದ್ರು ಪರಿಪೂರ್ಣವಾಗಿ ನಾಶ ಆಗ್ಬೇಕು, ಇಡೀ ಲೋಕ ಕಲ್ಯಾಣ ಆಗ್ಬೇಕೆಂಬ ಮಹಾ ಉದ್ದೇಶದಿಂದ ಈ ಜ್ಯೋತಿ ಈಗಾಗಲೇ ಉಡುಪಿಯನ್ನು ಪ್ರವೇಶಿಸಿದೆ. ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಯಾವುದೊಂದು ನಿರಂತರ ಜ್ಯೋತಿಯಾಗಿ ಅಲ್ಲಿ ಬೆಳಗ್ಲಿಕ್ಕಿದೆ ಅಂತ ಹೇಳ್ತಾ ಇದ್ದೇನೆ. ಗದೆಯನ್ನ ಕೂಡ ಅಂಜನಾದ್ರಿಯಲ್ಲಿ ಹನುಮನ ಮೂಲ ಪೀಠದಲ್ಲಿಟ್ಟು ವಿಶೇಷವಾದ ಪೂಜೆಯನ್ನ ಸಲ್ಲಿಸಿ ಆ ಗದೆಯನ್ನ ನಾವು ತಂದಿದ್ದೀವಿ. ಸುಮಾರು 575 ಮೆಟ್ಟಲು ಹತ್ತುತ್ತಾ ಆ ಗದೆಯನ್ನ ಮುಂದೆ ಕೊಂಡೋಗಿ ಅಲ್ಲಿ ಅದನ್ನ ಮೊನ್ನೆ ರಾಮನವಮಿ ಅಂದು ಅಂಜನಾದ್ರಿಯಲ್ಲಿ ಹೊರಟಂತಹ ಹನುಮ ಜ್ಯೋತಿ ಇದೆ. ಅದರ ಜೊತೆಗೆ ನಿತ್ಯಾನಂದ ಸ್ವಾಮಿಗಳ ಮೂರ್ತಿ 210 kg ಪಂಚಲೋಹದ ನಿತ್ಯಾನಂದ ಸ್ವಾಮಿಯ ಮೂರ್ತಿ ಕೂಡ ಶ್ರೀ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಆಗ್ಲಿಕ್ಕಿದೆ.